ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ನಿಮ್ಮ ಕುಟುಂಬದವರು ಕ್ಷೇಮವಾಗಿದ್ದೀರಾ? ಪ್ರತಿ ಉದಯ ಕಾಲ ನಾವು ಎದ್ದ ನಂತರ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿದ ನಂತರವಾಗಿ ಒಂದು ವಾಗ್ದಾನ ಸಂದೇಶವನ್ನು ನಾವು ಕೇಳುತ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ಆಧ್ಯಾತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೀರಾ ಎಂಬುದಾಗಿ ನೀವು ಕೊಡುತ್ತಿರುವ ಸಾಕ್ಷ್ಯ ನಿಮಿತ್ತ ನಾನು ಕರ್ತನನ್ನು ಸ್ತುತಿಸುತ್ತಾ ದೇವರು ನಮಗೆ ಅನುಗ್ರಹಿಸಿರುವಂತಹ ಬಾಧ್ಯತೆಗಾಗಿ, ಆತನು ಅನುಗ್ರಹಿಸಿರುವಂತಹ ಕೃಪೆಗಾಗಿ, ಈ ಸೌಭಾಗ್ಯಕ್ಕಾಗಿ ದೇವರನ್ನು ಘನಪಡಿಸುತ್ತೇವೆ. ಪ್ರಿಯರೇ, ನಮ್ಮ ದೇವರು ಒಳ್ಳೆಯವರು. ಆತನು ಸ್ವಾಭಾವಿಕವಾಗಿ ಒಳ್ಳೆಯವನ ಹಾಗೆ ನಟಿಸುವಂತ ಅವಶ್ಯಕತೆ ಇಲ್ಲ. ಯಾರು ಯಥಾರ್ಥವಾಗಿ ಆತನನ್ನು ಆರಾಧಿಸುತ್ತಾರೋ, ಯಥಾರ್ಥವಾಗಿ ಆತನಲ್ಲಿ ಪ್ರಾರ್ಥಿಸುತ್ತಾರೋ, ಯಥಾರ್ಥವಾಗಿ ಆತನನ್ನು ಸೇವಿಸುತ್ತಾರೋ, ಖಚಿತವಾಗಿ ದೇವರು ಅವರ ಮೇಲೆ ದೃಷ್ಟಿ ಇಟ್ಟಿದ್ದಾರೋ ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವನು ಆತನೇ. ಭಕ್ತಿಯ ಜೀವಿತ, ನಂಬಿಕೆಯ ಜೀವಿತ ದೇವರಿಗೆ ಮಹಿಮೆ ತರುವ ಹಾಗೆ ಇರುವುದಾದರೆ ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು ಅರಣ್ಯಕಾಂಡ 14ನೇ ಅಧ್ಯಾಯ 8ನೇ ವಾಕ್ಯವನ್ನು ಈ ದಿನದ ಧ್ಯಾನಕ್ಕಾಗಿ ನಾವು ಓದೋಣ. ನಂಬರ್ಸ್ ಚಾಪ್ಟರ್ 14 and verse 8. ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಹಳ ಅದ್ಭುತವಾದ ವಾಗ್ದಾನ ದೇವರು ನಮಗೆ ಕೊಡುವನು. ಆತನು ಆ ದೇಶವನ್ನು ನಮಗೆ ಕೊಡುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಈ ದಿನ ನೀನು ಏನನ್ನು ಆಶಿಸುತ್ತಾ ಇದೆಯೋ, ಏನು ನಡೆಯಬೇಕೆಂದು ಕೋರುತ್ತಾ ಇದ್ದೀಯೋ, ಅಥವಾ ಎಂತಹ ಆಶೀರ್ವಾದ ಅನುಗ್ರಹ ನಿನಗೆ ಬರಬೇಕೆಂಬುದಾಗಿ ನೀನು ಪ್ರಾರ್ಥನೆ ಮಾಡುತ್ತಾ ಇದ್ದೀಯೋ, ದೇವರು ನಿನಗೆ ಅದನ್ನು ಅನುಗ್ರಹಿಸುವಂತಹ ದೇವರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ಅದನ್ನು ಕೊಡುತ್ತಾರೆ. ಎಷ್ಟು ಮಾತ್ರಕ್ಕೂ ಕುಗ್ಗಿ ಹೋಗಬೇಡ. ಇಸ್ರಾಯೇಲ್ ಪ್ರಜೆಗಳು ತಮ್ಮ ಪ್ರಯಾಣವನ್ನು ಆರಂಭಿಸುತ್ತಾರೆ. ಅವರು ಐಗುಪ್ತ ದೇಶದಿಂದ ಆಚೆ ಬಂದ ನಂತರ ಒಂದಾನೊಂದು ದಿನ ಮೋಶೆಯು 12 ಜನ ಗೂಢಾಚಾರರನ್ನು, ಒಂದೊಂದು ಕುಲದಿಂದ ಒಬ್ಬೊಬ್ಬರನ್ನು ಇಸ್ರಾಯೇಲ್ ದೇಶವನ್ನು ಗೂಢಾಚಾರ ಮಾಡುವುದಕ್ಕೆ ಕಳುಹಿಸುತ್ತಾರೆ. ಸುಮಾರು 40 ದಿನಗಳ ಕಾಲ ಅವರು ಇಸ್ರಾಯೇಲ್ ದೇಶವನ್ನೆಲ್ಲ ನೋಡಿ, ಆ ಕಾನಾನ್ ದೇಶವನ್ನು ನೋಡಿ, 500 ಮೈಲಿ ದೂರದಷ್ಟು ಪ್ರಯಾಣ ಮಾಡಿ ಬರುವಾಗ ಕೆಲವು ವಿಧವಾದ ಫಲಗಳನ್ನು ಅವರು ತೆಗೆದುಕೊಂಡು ಬಂದರು. ಆದರೆ ಅದರಲ್ಲಿ 10 ಜನ ಕೆಟ್ಟ ಸಮಾಚಾರವನ್ನು ತೆಗೆದುಕೊಂಡು ಬಂದರು. 2 ಒಳ್ಳೆಯ ಸಮಾಚಾರವನ್ನು ತೆಗೆದುಕೊಂಡು ಬರುತ್ತಾರೆ. ಆ 2 ಯಾರೆಂಬುದಾಗಿ ನಮಗೆ ಗೊತ್ತು. ಕಾಲೇಬ್ ಹಾಗೂ ಯೆಹೋಶುವನು. ಅವರಿಬ್ಬರು ಕೂಡ ಒಳ್ಳೆಯ ಸಮಾಚಾರವನ್ನು ತೆಗೆದುಕೊಂಡು ಬರುತ್ತಾರೆ. ಆದರೆ ಜನರೆಲ್ಲರೂ ಕೂಡ ಕೆಟ್ಟ ಸಮಾಚಾರದ ಮೇಲೆ ದೃಷ್ಟಿಯನ್ನು ಇಟ್ಟು ಅಳುವುದಕ್ಕೆ ಆರಂಭಿಸಿದರು, ದುಃಖ ಪಡುವುದಕ್ಕೆ ಆರಂಭಿಸಿದರು. ಕೆಟ್ಟ ಸಮಾಚಾರ ಯಾವಾಗಲೂ ಮನುಷ್ಯರನ್ನು ಕುಗ್ಗಿಸುವಂತದ್ದಾಗಿರುತ್ತದೆ. ಒಂದು ಬ್ಯಾಡ್ ರಿಪೋರ್ಟ್ ಯಾವಾಗಲೂ ಕೂಡ ಮನುಷ್ಯನನ್ನು ಕುಗ್ಗುವಿಕೆಯಲ್ಲಿ ನಡೆಸುತ್ತದೆ. ಅವರು ಕೇವಲ ಕುಗ್ಗಿ ಹೋಗುವಂಥದ್ದು ಮಾತ್ರವಲ್ಲದೆ, ಅಳುವುದು ಮಾತ್ರವಲ್ಲದೆ, ಅವರು ಇನ್ನೊಂದು ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಅದೇನು ಗೊತ್ತಾ? ನಾವು ಮತ್ತೆ ಐಗುಪ್ತಕ್ಕೆ ತಿರುಗಿ ಹೋಗೋಣ. ಐಗುಪ್ತಕ್ಕೆ ತಿರುಗಿ ಹೋಗುವಂಥದ್ದು ಉತ್ತಮವಲ್ವಾ? ಬನ್ನಿ, ನಾವು ಇನ್ನೊಬ್ಬರನ್ನು ನೇಮಿಸಿಕೊಂಡು, ಇನ್ನೊಬ್ಬ ನಾಯಕನನ್ನು ನೇಮಿಸಿಕೊಂಡು ನಾವು ಯೂಟರ್ನ್ ತೆಗೆದುಕೊಂಡು ಮತ್ತೆ ಈಜಿಪ್ಟ್ಗೆ ಹೋಗೋಣ. ಫರೋಹನನ ಬಳಿಗೆ ಹೋಗಿ ಮತ್ತೆ ಆತನ ಪಾದದಲ್ಲಿ ಬಿದ್ದು ಬೇಡಿಕೊಂಡು ಆ ಕಷ್ಟ, ಇಕ್ಕಟ್ಟು, ಆ ಕಠಿಣವಾದ ದಾಸತ್ವದಲ್ಲೇ ನಾವು ಮತ್ತೆ ಇರೋಣ. ನಮಗೆ ಈ ಕಷ್ಟ ಬೇಡ ಎಂಬುದಾಗಿ ಆ ಜನರು ತೀರ್ಮಾನ ತೆಗೆದುಕೊಂಡಾಗ ಯೆಹೋಶುವ ಹಾಗೂ ಕಾಲೇಬನು ಅವರ ಮುಂದೆ ಬಂದು ಹೇಳುತ್ತಾ ಇದ್ದಾರೆ, ದೇವರು ನಮಗೆ ಆ ದೇಶವನ್ನು ಕೊಡುವನು. ಎಸ್, ನೀವು ಹೇಳಿದ ಹಾಗೆ ಅದು ಕಠಿಣವಾದ ಪ್ರಾಂತ್ಯವೇ. ಅಲ್ಲಿ ಶತ್ರುಗಳಿದ್ದಾರೆ. ಅವರ ದೃಷ್ಟಿಯಲ್ಲಿ ನಾವು ಮಿಡತೆಗಳ ಹಾಗೆ ಇದ್ದೇವೆ. ಆದರೆ ನಾವು ಫೋಕಸ್ ಮಾಡಬೇಕಾಗಿರುವುದು, ನಾವು ದೃಷ್ಟಿಸಬೇಕಾಗಿರುವುದು ನಮ್ಮ ದೇವರ ಮೇಲೆ. ಆತನು ತಾನೇ ನಮ್ಮನ್ನು ಆಚೆ ಕರೆದುಕೊಂಡು ಬಂದದ್ದು. ಐಗುಪ್ತ್ಯದಿಂದ ಆಚೆ ಕರೆತಂದರು. ಹೀಗೆ ನಡೆಸಿದಂತಹ ದೇವರು ಖಚಿತವಾಗಿ ನಮಗೆ ಆ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವಂತೆ ಸಹಾಯ ಮಾಡುತ್ತಾರೆ. ಆದರೆ ನಾವು ಮಾಡಬೇಕಾದ ಕೆಲಸ ಏನೆಂದರೆ, ದೇವರು ನಮ್ಮಲ್ಲಿ ಆನಂದಿಸುವಂತೆ. ಈ ದಿನ ಬಹುಶಃ ನಿನ್ನ ಜೀವಿತದಲ್ಲೂ ಕೂಡ ಒಂದು ವಾಗ್ದಾನವನ್ನು ದೇವರು ನಿನಗೆ ಕೊಟ್ಟಾಗ, ಒಂದು ಆಶೀರ್ವಾದವನ್ನು ದೇವರು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ ಅದನ್ನು ನಂಬುವುದಕ್ಕೆ ಕೆಲವು ಸಾರಿ ಬಹಳ ಸಂಕಟ ಪಡುತ್ತಾ ಇದ್ದೀಯೇನೋ. ಒಂದು ಕೆಟ್ಟ ಸಮಾಚಾರವನ್ನು ನಂಬುವಷ್ಟು ಈಸಿಯಾಗಿ ನೀನು ದೇವರ ವಾಕ್ಯವನ್ನು ನಂಬುತ್ತಾ ಇಲ್ಲ. ವಾಗ್ದಾನದ ಮೇಲೆ ನಿನ್ನ ಧ್ಯಾನ ಇಡುವುದಕ್ಕೆ ಆಗುತ್ತಾ ಇಲ್ಲವೇನೋ? ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಬಿಲೀವ್ ಗಾಡ್ಸ್ ರಿಪೋರ್ಟ್. ದೇವರ ಮಾತನ್ನು ನಂಬು. ಆತನ ಮಾತಿನ ಮೇಲೆ ವಿಶ್ವಾಸ ಇಡು. ನಿನ್ನ ಸಮಸ್ಯೆ ದೊಡ್ಡದೇ, ನಿನ್ನ ಸಮಸ್ಯೆ ಕಠಿಣವಾದದ್ದೇ. ನೀನು ಆ ಸಮಸ್ಯೆಯನ್ನು ನಿನ್ನ ಶಕ್ತಿ ಸಾಮರ್ಥ್ಯದಿಂದ ಜಯಿಸುವುದಕ್ಕೆ ಆಗುವುದಿಲ್ಲ. ಆದರೆ ನಿನ್ನ ದೇವರು ಉನ್ನತನೆಂಬುದಾಗಿ ಆ ವಿಷಯವನ್ನು ಮರೆಯಬೇಡ. ನಿನ್ನಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತಲೂ ಹೆಚ್ಚಿನವನೆಂಬುದಾಗಿ ಬೈಬಲ್ ಹೇಳುತ್ತದೆ. ಈ ವಾಗ್ದಾನವನ್ನು ಯಾವತ್ತಾದರೂ ನೆನಪಿಸಿಕೊಂಡಿದ್ದೀಯಾ? ಒನ್ ಹೂ ಈಸ್ ಇನ್ ಯು ಈಸ್ ಗ್ರೇಟರ್ ದನ್ ಒನ್ ಹೂ ಈಸ್ ಇನ್ ದ ವರ್ಲ್ಡ್. ಲೋಕದಲ್ಲಿರುವ ಆತನಿಗಿಂತಲೂ ನಿನ್ನಲ್ಲಿರುವ ಆತನು ಹೆಚ್ಚಿನವನು. ಆತನು ಏನು ಮಾಡುತ್ತಾನೆ ಎಂದರೆ, ಖಚಿತವಾಗಿ ನಿನ್ನ ಸಮಸ್ಯೆಯ ಮೇಲೆ ನಿನಗೆ ಜಯ ಕೊಡುವ ದೇವರು, ಬಲಪಡಿಸುವ ದೇವರು.
ಪ್ರತಿ ಸಾರಿ ಕೆಟ್ಟ ಸಮಾಚಾರವನ್ನು ನಂಬಿ ಕುಗ್ಗಿ ಹೋಗುತ್ತಾ ಇದೀಯಾ? ಬಾಧೆ ಪಡುತ್ತಾ ಇದ್ದೀಯಾ? ಅಧೈರ್ಯ ಪಡುತ್ತಾ ಇದೀಯಾ? ನಿನ್ನೊಂದಿಗೆ ನಿನ್ನ ಸುತ್ತಲಿರುವಂತವರನ್ನು ಕೂಡ ಭಯಪಡಿಸುತ್ತಾ ಇದೀಯಾ? ಅವರನ್ನು ಕೂಡ ಭಯದ ವಾತಾವರಣದಲ್ಲಿ ಇರಿಸುತ್ತಾ ಇದೆಯೇನೋ? ಈ ದಿನ ನೀನು ಒಳ್ಳೆಯ ಸಮಾಚಾರವನ್ನು ನಂಬಬೇಕು. ದೇವರ ವಾಗ್ದಾನ ನಿನಗೆ ಒಳ್ಳೆಯ ಸಮಾಚಾರವನ್ನು ಕೊಟ್ಟಿದೆ. ದೇವರ ವಾಗ್ದಾನ ನಿನಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತದ್ದು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ ಎಂದು ಕೀರ್ತನಗಾರನು ತನ್ನ ಮನಸ್ಸಿಗೆ ಹೇಳಿಕೊಂಡ ಹಾಗೆ ದೇವರನ್ನು ಸ್ತುತಿಸುವಂತವರಾಗಿ, ಆತನನ್ನು ಘನಪಡಿಸುವಂತವರಾಗಿ ನಾವಿರುವುದಾದರೆ, ಆತನನ್ನು ಆನಂದಪಡಿಸುವಂತಹ ಜೀವಿತ ನಮ್ಮಲ್ಲಿರುವುದಾದರೆ ಆತನು ನಮಗೆ ಕೊಡುತ್ತಾರೆ. ಆ ದೇಶದಲ್ಲಿ ಶತ್ರುಗಳು ಎಷ್ಟೇ ಕಠಿಣವಾದ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ, ಅವರು ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ದೇವರು ಅವರ ಮೇಲೆ ಜಯವನ್ನು ಕೊಟ್ಟು ಆ ದೇಶದಲ್ಲಿ, ಅಂದರೆ ಹಾಲು ಜೇನು ಹರಿಯುವಂತಹ ದೇಶದಲ್ಲಿ ದೇವರು ನಮ್ಮನ್ನು ನಡೆಸುತ್ತಾರೆ. ಹಾಲು ಜೇನು ಹರಿಯುವಂತಹ ದೇಶ ಅಂದರೆ ಸಮೃದ್ಧಿಗೆ ಸೂಚನೆ. ನಿನ್ನ ದೇವರು ಆ ದೇಶದಲ್ಲಿ ನಿನ್ನನ್ನು ನಡೆಸುವಂಥದ್ದು ಮಾತ್ರವಲ್ಲದೆ ಎಲ್ಲಾ ವಿಷಯದಲ್ಲೂ ನಿನಗೆ ಸಮೃದ್ಧಿಯನ್ನು ಕೊಡುತ್ತಾರೆ. ಕುಗ್ಗಿ ಹೋಗುತ್ತಾ ಇದೀಯಾ? ಬಹುಶಃ ನಾನು ಆ ಪ್ರಾಂತ್ಯಕ್ಕೆ ಹೋಗುವುದಿಲ್ಲವೇನೋ, ಆ ಆಶೀರ್ವಾದ ನನಗೆ ಸಿಗುವುದಿಲ್ಲವೇನೋ, ಆ ಸಮೃದ್ಧಿ ನೋಡುವುದಕ್ಕೆ ಆಗುವುದಿಲ್ಲವೇನೋ ಎಂಬುದಾಗಿ ವಿಷಾದ ಪಡುತ್ತಾ ಇದ್ದೀಯಾ? ಎದ್ದೇಳು, ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ವಾಗ್ದಾನದ ಮೇಲೆ ನಂಬಿಕೆ ಇಡು. ದೇವರನ್ನು ಗಟ್ಟಿಯಾಗಿ ಹಿಡಿದುಕೋ. ನಂಬಿಕೆಯಲ್ಲಿ, ದೇವರ ಕೃಪೆಯಲ್ಲಿ ನೀನು ಬೆಳೆಯುವುದಾದರೆ ಖಚಿತವಾಗಿ ಬಲವಾದ ಕಾರ್ಯ ದೇವರು ನಿನ್ನ ಜೀವಿತದಲ್ಲಿ ಮಾಡುತ್ತಾರೆ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇದ್ದಾಗ ಅನೇಕರ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಿದರು. ನಿನ್ನನ್ನು ಪ್ರೀತಿಸಿದಂತಹ ದೇವರು, ನಿನಗೋಸ್ಕರ ಪ್ರಾಣ ಕೊಟ್ಟಂತಹ యేಸಯ್ಯ, ಮರಣವನ್ನು ಜಯಿಸಿ ತಿರುಗಿ ಎದ್ದಂತಹ ದೇವರು ಖಚಿತವಾಗಿ ನಿನ್ನನ್ನು ತನ್ನ ಮಹಿಮೆಯುಳ್ಳ ಕೃಪೆಯಿಂದ ನಿಮ್ಮನ್ನು ತುಂಬಿಸಿ ತನ್ನ ಚಿತ್ತಾನುಸಾರವಾಗಿ ಆಶೀರ್ವಾದದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸಿ ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ಮಾರ್ಪಡಿಸುತ್ತಾರೆ. ಅಂತಹ ಕೃಪೆಯನ್ನು ದೇವರು ನಿಮ್ಮೆಲ್ಲರಿಗೂ ದಯಪಾಲಿಸಲಿ. ಆಮೇನ್. ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಕೆಟ್ಟ ಸಮಾಚಾರವನ್ನು ಕೇಳಿ ಕುಗ್ಗಿ ಹೋಗಿರುವಂತಹ ಮನುಷ್ಯರಿಗೆ ಯೆಹೋಶುವ ಹಾಗೂ ಕಾಲೇಬನು ಒಳ್ಳೆಯ ಸಮಾಚಾರವನ್ನು ತೆಗೆದುಕೊಂಡು ಬಂದು ಧೈರ್ಯಪಡಿಸುವುದಕ್ಕೆ ಪ್ರಯತ್ನ ಪಟ್ಟರು. ಅನೇಕ ಸಾರಿ ನಮ್ಮ ಜೀವಿತದಲ್ಲೂ ಕೂಡ ಕೆಟ್ಟ ಸಮಾಚಾರವನ್ನು ಕೇಳಿ ಕುಗ್ಗಿ ಹೋಗುತ್ತಾ ಇದ್ದೇವೆ. ಕ್ಷಮಿಸಿರಿ ದೇವ. ಲೋಕಕ್ಕೆ ಹಿಂತಿರುಗಿ ಹೋಗಬೇಕೆಂದು ಕೆಲವರಿಗೆ ಆಲೋಚನೆ, ಆದರೆ ದೇವರು ನಮ್ಮನ್ನು ಮೆಚ್ಚಿಕೊಂಡರೆ ನಮ್ಮನ್ನು ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಪ್ರವೇಶಿಸುವಂತೆ ದೇವರು ಮಾಡುತ್ತಾರೆ. ಕರ್ತನೆ, ನೀವು ನಮ್ಮ ಕುರಿತಾಗಿ ಇಟ್ಟಿರುವಂತಹ ಉದ್ದೇಶ ಉನ್ನತವಾದದ್ದು. ನಮ್ಮ ಪ್ರಯಾಣವನ್ನು ಯಾವಾಗಲೂ ನಾವು ಮುಂದೆ ಸಾಗಿಸುವಾಗ, ಅಯ್ಯ, ನೀವು ನಮಗೆ ಸಿದ್ಧಪಡಿಸಿರುವಂತಹ ಶ್ರೇಷ್ಠವಾದ ಬಹುಮಾನವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ನೀವೇ ಸಹಾಯ ಮಾಡಿ. ನಮ್ಮ ಪ್ರಿಯರು ಯಾರ್ಯಾರು ಕುಗ್ಗಿ ಹೋದ ಸ್ಥಿತಿಯಲ್ಲಿದ್ದಾರೋ, ಬಹುಶಃ ನನಗೆ ಆಶೀರ್ವಾದ ಸಿಗುವುದಿಲ್ಲವೇನೋ, ದೇವರಿಂದ ಅನುಗ್ರಹ ದೊರಕುವುದಿಲ್ಲವೇನೋ, ಅಂತಹ ಆಲೋಚನೆಯಿಂದ ಯಾರ್ಯಾರಿದ್ದಾರೋ ಅವರೆಲ್ಲರೊಂದಿಗೆ ನೀವು ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ, ಸ್ವಸ್ಥತೆ ಇಲ್ಲದೆ ಇರುವವರಿಗೆ ಸ್ವಸ್ಥತೆ, ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆ ನೀಡಿರಿ. ಬಲವಾದ ನಿಮ್ಮ ಕೃಪೆಯಿಂದ ಅವರನ್ನು ಸಂಧಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.